ಒಂದು ಊರಿನಲ್ಲಿ ಒಬ್ಬ ಶ್ರೀಮಂತನಿದ್ದ. ಆತ ಮಹಾನ್ ಜಿಪುಣನಾಗಿದ್ದ. ತಾನು ಗಳಿಸಿದ ಹಣವನ್ನು ಯಾರಾದರೂ ತೆಗೆದುಕೊಂಡು ಹೋಗುವರು ಎನ್ನುವ ಭಯದಿಂದ ತನ್ನ ಎಲ್ಲ ಸಂಪತ್ತನ್ನು ಊರಾಚೆ ಇರುವ ಬನ್ನಿ ಮರದ ಕೆಳಗೆ ಹುದುಗಿಸಿರುತ್ತಾನೆ. ಪ್ರತಿನಿತ್ಯ ರಾತ್ರಿ ಕಂದಿಲು ಹಿಡಿದು ಆ ಮರದ ಕೆಳಗೆ ಬಂದು ತನ್ನೆಲ್ಲ ಸಂಪತ್ತು ಸರಿಯಾಗಿದೆಯೇ ಅಥವಾ ಇಲ್ಲವೇ ಎಂದು ತಿಳಿದುಕೊಂಡು ವಾಪಸ್ ಮನೆಗೆ ಹೋಗುತ್ತಿದ್ದ. ಇದೇ ಸಮಯದಲ್ಲಿ ತನ್ನ ಬಳಿ ಸಾಲ ತೆಗೆದುಕೊಂಡಿದ್ದ ಬಡವನಿಗೆ ಸಾಲ ತೀರಿಸುವಂತೆ ಶ್ರೀಮಂತ ಬೆನ್ನು ಬೀಳುತ್ತಾನೆ. ತಾನು ಕೊಟ್ಟ ಹಣ ಹಿಂದಿರುಗಿಸದೆ ಹೋದರೆ ಮನೆಯನ್ನು ಹರಾಜು ಹಾಕುವುದಾಗಿ ಬಡವನಿಗೆ ಬೆದರಿಸುತ್ತಾನೆ. ಶ್ರೀಮಂತನ ಮಾತಿಗೆ ಬಡವ ತೀರಾ ಮನನೋಯುತ್ತಾನೆ. ತನ್ನ ಪರಿಸ್ಥಿತಿಗೆ ಬೇಸತ್ತು ನಡು ರಾತ್ರಿಯಲ್ಲಿ ಬನ್ನಿ ಮರದ ಹತ್ತಿರ ಬಂದು ಸಾಯಲು ನಿರ್ಧರಿಸುತ್ತಾನೆ. ಆದರೆ ಅದೇ ಸಮಯಕ್ಕೆ ವ್ಯಕ್ತಿಯೊಬ್ಬ ಕಂದಿಲು ಹಿಡಿದು ಮರದ ಹತ್ತಿರಕ್ಕೆ ಬರುವುದನ್ನು ನೋಡುತ್ತಾನೆ. ಬಡವ ಮರದ ಹಿಂದಿನ ಪೊಟರೆಯಲ್ಲಿ ಅಡಗಿ ಕುಳಿತುಕೊಳ್ಳುತ್ತಾನೆ. ಮುಂದೆ ಏನಾಗುತ್ತದೆ ಎಂದು ಕುತೂಹಲದಿಂದ ನೋಡುತ್ತಿರುತ್ತಾನೆ. ಅದೇ ಸಮಯಕ್ಕೆ ಶ್ರೀಮಂತ ಎಂದಿನಂತೆ ತನ್ನೆಲ್ಲ ಸಂಪತ್ತನ್ನು ನೋಡಿ ಕಣ್ಣಿಗೆ ಒತ್ತಿಕೊಂಡು ಮರಳಿ ಅಲ್ಲೇ ಇರಿಸಿ ವಾಪಸ್ ಮನೆಗೆ ತೆರಳುತ್ತಾನೆ. ಶ್ರೀಮಂತ ಮರಳಿದಾಗ ಬಡವ ನಿಧಾನವಾಗಿ ಶ್ರೀಮಂತ ಸಂಪತ್ತನ್ನು ಬಚ್ಚಿಟ್ಟ ಜಾಗದತ್ತ ಬರುತ್ತಾನೆ. ಅಲ್ಲಿ ಅವಿತಿಟ್ಟ ಅಪಾರ ಸಂಪತ್ತನ್ನು ತೆಗೆದುಕೊಂಡು ಮನೆಗೆ ತೆರಳುತ್ತಾನೆ. ಮಾರನೇ ದಿನ ಬಡವ ಶ್ರೀಮಂತನ ಮನೆಗೆ ಬಂದು ಅವನು ಕೊಟ್ಟ ಸಾಲಕ್ಕಿಂತ ದುಪ್ಪಟ್ಟು ಹಣವನ್ನು ನೀಡಿ ಉಳಿದ ಹಣದಲ್ಲಿ ತನಗೆಷ್ಟು ಬೇಕು ಅಷ್ಟನ್ನು ಇಟ್ಟುಕೊಂಡು ಉಳಿದ ಹಣವನ್ನು ಬಡವರಿಗೆ ಹಂಚಿಬಿಡುತ್ತಾನೆ. ಹಾಗೂ ಮಾರನೇ ದಿನ ಆತ ಆ ಊರನ್ನು ಬಿಟ್ಟು ಬೇರೆ ಊರಿಗೆ ತೆರಳುತ್ತಾನೆ. ಅದೇ ದಿನ ರಾತ್ರಿ ಶ್ರೀಮಂತ ಎಂದಿನಂತೆ ಬನ್ನಿ ಮರದ ಕೆಳಗೆ ಬಂದು ಅಗೆದರೆ ಅಲ್ಲೇನೂ ಇರುವುದಿಲ್ಲ. ಜಿಪುಣ ಶ್ರೀಮಂತ ಯಾರಲ್ಲೂ ಹೇಳಿಕೊಳ್ಳಲಾಗದೆ ಗೋಳಾಡುತ್ತಿರುತ್ತಾನೆ. ಅದಕ್ಕೆ ಹೇಳುವುದಲ್ಲವೇ, ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ.